ಈ ರೀತಿ ಪ್ರಕೃತಿನ ತಾನಾಗೆ ತಾನು ಬಿಟ್ಬಿಟ್ರೆ, ನಾವು ಯಾವುದೇ ಕೆಮಿಕಲ್ ಬಳಸಿಲ್ಲ ಅಂತಂದರೆ ತೋಟದಲ್ಲಿ ಇವೆಲ್ಲವೂ ಸೃಷ್ಟಿಯಾಗುತ್ತೆ. ಇವೆಲ್ಲವೂ ಸೃಷ್ಟಿಯಾದರೆ ಇದು ನಮ್ಮ ಮಿತ್ರ ಕೀಟ, ಶತ್ರು ಕೀಟನ ಇದು ಅಟ್ರ್ಯಾಕ್ಟ್ ಮಾಡಿ ತನ್ನ ಆಹಾರವನ್ನು ಮಾಡ್ಕೊಳ್ಳುತ್ತೆ. ಈಗ ನಾವು ಸಾಯಂಕಾಲ ತೋಟಕ್ಕೆ 6 ಗಂಟೆ ಮೇಲೆ 7 ಗಂಟೆ ಮೇಲೆ ಹೋದರೆ ಈ ಬಲೆಗಳನ್ನ ಡಿಸ್ಟರ್ಬ್ ಮಾಡ್ತೀವಿ. ಆಗ ಇವು ಬಲೆನ ಕಟ್ಟೋದಕ್ಕೆ ಒಂದಷ್ಟು ಟೈಮ್ ಬೇಕು. ಈ ರೀತಿ ಎಲ್ಲ ಆಗುತ್ತೆ ಅಂತಲೇ ಸಾಯಂಕಾಲದ ಮೇಲೆ ಲೈಟು ಹಾಕ್ಬಿಡಿ ಜಾಸ್ತಿ ತೋಟದಲ್ಲಿ, ಮತ್ತು ನೀವು ತಿರುಗಾಡಲೇಬೇಡಿ ಅಂತ ಅನ್ನೋದು. ಯಾಕಂದರೆ ಇದನ್ನು ನಾವು ಡಿಸ್ಟರ್ಬ್ ಮಾಡಿದ್ರೆ ಇದು ಬಲೆ ಕಟ್ಕೊಳ್ಳೋಕ್ಕೆ ತುಂಬ ಟೈಮ್ ಬೇಕು. ಬಲೆ ಕಟ್ಕೊಂಡು ತನ್ನ ಆಹಾರನ ಹುಡ್ಕೊಳ್ಳೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ತನ್ನ ಆಹಾರ ಅಂದರೆ ನಮ್ಮ ಶತ್ರು ಕೀಟಗಳು, ಇದು ಮಿತ್ರ ಕೀಟ. ನಾವೀಗ ಕೆಮಿಕಲ್ ಹಾಕಿದ್ರೆ ತೋಟಕ್ಕೆ ಏನಾಗುತ್ತೆ ಅಂತಂದರೆ ಶತ್ರು ಕೀಟನೂ ಹೋಗುತ್ತೆ, ಮಿತ್ರ ಕೀಟನೂ ಹೋಗುತ್ತೆ. ನಾವು ಶತ್ರು ಕೀಟ ಹೋಗಲಿ ಅಂತ ಕೆಮಿಕಲ್ ಹಾಕಿದ್ರೆ ಮಿತ್ರ ಕೀಟನೂ ಅಲ್ಲಿರೋದಿಲ್ಲ. ನೀವು ನೋಡ್ಬೋದು, ಕೆಮಿಕಲ್ ಹಾಕಿರೋಂಥ ತೋಟದಲ್ಲಿ, ಕೆಮಿಕಲ್ ಹಾಕಿರೋಂಥ ಒಂದು ಭೂಮಿಲಿ ಮಿತ್ರ ಕೀಟಗಳು ಇರೋದಿಲ್ಲ, ಶತ್ರು ಕೀಟಗಳು ಇರೋದಿಲ್ಲ, ಏನೂ ಇರೋದಿಲ್ಲ. ಅಲ್ಲಿ ಬರೀ ಕೆಮಿಕಲ್ಲೇ ಪ್ರಾಬಲ್ಯ ಬೀರ್ತಾ ಇರುತ್ತೆ. ಈ ರೀತಿ ಈ ನೈಸರ್ಗಿಕ ಕೃಷಿ ಅಂತಂದರೆ ಇದೆ, ನಾವೇನೂ ಮಾಡಬಾರ್ದು. ಈಗ ನೋಡಿ, ಇದು ಒಂದು ಈ ರೀತಿಯಾದ ಒಂದು ಜಾಗ. ಇಲ್ಲಿ ಎಲ್ಲವೂ ಇದೆ. ಒಂದು ದೊಡ್ಡ ಮರ ಇದೆ, ದೊಡ್ಡ ಮರದ ಪಕ್ಕ ಚಿಕ್ಕ ಮರನೂ ಇದೆ, ಅಲ್ಲೊಂದು ಬಳ್ಳಿ ಇದೆ, ಪೊದೆ ಇದೆ. ಇಲ್ಲೊಂದು ಗಿಡದಲ್ಲಿ ಇದು ಗೂಡು ಕಟ್ಕೊಳ್ಳೋದಕ್ಕೆ ಮತ್ತು ಬಲೆ ಎಣ್ಕೊಳ್ಳೋದಕ್ಕೆ ಪ್ರತಿಕೂಲವಾದ ಜಾಗ ಇದೆ. ಇದನ್ನು ನಾವು ಗಮನಿಸಿದಾಗ ಒಂದು ಗಿಡದ ಪಕ್ಕ ಇನ್ನೊಂದು ಗಿಡ ಇದ್ದರೆ ಅದಕ್ಕೆ ಗೂಡು ಕಟ್ಕೊಳ್ಳೋದಕ್ಕೆ ಮತ್ತು ಬಲೆ ಎಣೆದುಕೊಳ್ಳೋದಕ್ಕೆ ತುಂಬ ಸಹಾಯ ಆಗುತ್ತೆ. ಮತ್ತು ಅದು ಶತ್ರು ಕೀಟನ ತಿನ್ನೋದಕ್ಕೆ ಸ್ಕೆಚ್ ಹಾಕೊಂಡು ಕೂತ್ಕೊಳ್ಳೋಕ್ಕೆ ಜಾಗನೂ ಆಗುತ್ತೆ. ನಾವು ಕೆಮಿಕಲ್ ಹಾಕಿದ್ರೆ ಇದು ಹೋಗುತ್ತೆ, ಅದು ಹೋಗುತ್ತೆ. ಮೋನೋಕ್ರಾಪ್ ಮಾಡೋರು ಈ ರೀತಿ ಅಂತರ್ ಬೆಳೆಗಳನ್ನ ಬೆಳೆಯೋದಿಲ್ಲ, ಒಂದೇ ಬೆಳೆ ಬೆಳೆದಿರ್ತಾರೆ. ಹಾಗಾಗಿ ಅಲ್ಲಿ ಕೆಮಿಕಲ್ ಪ್ರಾಬಲ್ಯ ಬೀರುತ್ತೆ. ಕೆಮಿಕಲ್ನ ಬಿಟ್ಟು ಎಲ್ಲರೂ ನೈಸರ್ಗಿಕ ಕೃಷಿ ಹತ್ತ, ತಪ್ಪಿದ್ರೆ ಸಾವಯವ ಕೃಷಿ ಹತ್ರ ಬಂದರೆ ಈ ಜೀವಿಗಳೇನಿದೆ, ಈ ಜೀವಿಗಳೇ ಅಲ್ಲಿ ಕೆಲಸ ಮಾಡುತ್ತೆ.